ಒಂದು ಹೆಂಗಸು ಯಾರ ಸಹಾಯವಿಲ್ಲದೆ ತನ್ನ ಆರೋಗ್ಯ ನೋಡ್ಕೊಳ್ಳದೆ ತನ್ನ ವಯಸ್ಸಿಗೂ ಬೇರೆ ಕೆಲಸ ಮಾಡಿದ್ದಾರೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ತಿಮ್ಮಕ್ಕ. ನಾನು ಹೆಂಗಸಂತ ಅದಲ್ಲ, ನಾವೇ ಹೆಂಗಸರಾಗಿ ಮನೆಯಲ್ಲಿ ಸ್ವಲ್ಪ ಕೆಲಸ ಮಾಡೋಷ್ಟಿಗೆ ಸುಸ್ತು ಅಂತ ಹೇಳ್ತೀವಿ. ಅಂಥದ್ದು ಅಷ್ಟು ಸಾವಿರ ಗಿಡಗಳು ನೆಡಬೇಕಂದ್ರೆ ಎಷ್ಟು ಆಳ ತೋಡಬೇಕು. ನಾವು ಜಸ್ಟ್ ಡೂ ಇಟ್ ಅಂತ ಮೈಸೂರಲ್ಲಿ ಮಾಡಿದ್ದೀನಿ. ಗುಡ್ಲಿ ತೆಗಿಯೋಕ್ಕೆ ಇಷ್ಟು ಆಳ ಮಾಡಬೇಕು. ಅದರೊಳಗೆ ನಾನು ಮುಳುಗಾಯ್ ಬಿಟ್ಟಿದ್ದೀನಿ, ಶಾರ್ಟ್ ಅಲ್ವಾ. ಅಂಥದ್ದು ಅಷ್ಟು ಗಿಡಗಳು ನೆಡಕ್ಕೆ ಗುಡ್ಲಿ ತಾನೇಗೆ ಮಾಡಿ ಆ ಮರಗಳು ನೆಟ್ಟಿ ದಿನ ಮಕ್ಕಳಿಲ್ಲ ಅಂತ ಯೋಚನೆ ಮಾಡಿಲ್ಲ ಅವರು. ಅವಕ್ಕೆ ಅನ್ನ ತಿನ್ನಿಸಿದಾಗೆ ನೀರು ಹಾಕಿ ಬೆಳೆಸೋದು ಸಾಮಾನ್ಯ ವಿಷಯ ಅಲ್ಲ. ನಿಜವಾಗ್ಲೂ ಅವ್ರಿಗೆ ಪದ್ಮಶ್ರೀ ಅವಾರ್ಡ್ ಕೊಟ್ಟಿದ್ದು ನಿಜವಾಗ್ಲೂ ಒಂದು ಒಳ್ಳೆ ಮಹತ್ ಕಾರ್ಯ ಅಂತ ಹೇಳ್ಬೋದು. ಗುರ್ತಿಸಿ ಅಷ್ಟೇ ಅಲ್ಲ, ಈಗ ಕನ್ನಡ ರಾಜ್ಯೋತ್ಸವ ಆಗಿ 70 ವರ್ಷ ಆಯಿತು. ನಾನು 2001 to 5 ತನಕ ಆಫ್ರಿಕಾನಲ್ಲಿದ್ದೀನಿ. ನಮ್ಮ ಕನ್ನಡ ಭಾಷಾ ಅಲ್ಲಿ ಸಹಿತ ನಾವು ಜೈ ಕರ್ನಾಟಕ, ಜೈ ಭುವನೇಶ್ವರಿ ಅಂತ ನಾವು ಕರ್ನಾಟಕದವರಿದ್ದೀವಿ. ಅಲ್ಲಿ ಕರ್ನಾಟಕ, ಆಂಧ್ರ, ತಮಿಳು ಅಂತ ಅಂದ್ಕೊಳ್ತಾ ಇಲ್ಲ. ನಾವು ಭಾರತೀಯರು. ನಮ್ಮ ಎಲ್ಲ ಹಬ್ಬಗಳು ಮಾಡಬೇಕಂತ ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ಮನೆಗಳಲ್ಲೇ ಹಾಲುಗಳಲ್ಲಿ ಮಾಡಿಕೊಳ್ತಾ ಇದ್ವಿ. ನನಗೆ ತುಂಬ ಖುಷಿ ಆಯಿತು ಅದರಲ್ಲಿ ನಾನು ಭಾಗವಹಿಸಿದ್ದೀನಿ ಅಂತ. ನಿಜವಾಗ್ಲೂ ನಾವೆಲ್ಲ ಪುಣ್ಯವಂತರು. ಕರ್ನಾಟಕದಲ್ಲಿ ನಾನು ಹುಟ್ಟದೇ ಇದ್ರು ನನಗೆ ಜ್ಞಾನ ಬಂದು ನಾನು ಇಲ್ಲಿ ಓದಿಕೊಂಡು ಇಲ್ಲೇ ಪ್ರಸಿದ್ಧಿಗೆ ಬಂದಿದ್ದು ನಿಮ್ಮೆಲ್ಲರ ಸಹಾಯದಿಂದ. ಅದೇ ರೀತಿ ಈಗ ಪ್ರತಿ ಒಂದು ತನ್ನ ಕಾರ್ಯಕ್ರಮಕ್ಕೆ ಅಮ್ಮ ನೀವು ಖಂಡಿತ ಬನ್ನಿ ಅಂತ ಎಷ್ಟೋ ಮರ್ಯಾದದಿಂದ ಚೆನ್ನಾಗಿ ಇದು ಮಾಡ್ತಾನೆ. ಅವನಿಗೆ ದೇವರು ದೀರ್ಘಾಯುಷ್ಯ ಕೊಡಲಿ, ಆರೋಗ್ಯ ಕೊಡಲಿ, ಧನ ಸಂಪತ್ತು, ಆರೋಗ್ಯ ಇದ್ರೆ ಅದು ಕಾರ್ಯಕ್ರಮ ಬರುತ್ತೆ. ನೀವು ಮಾಡ್ತಾ ಇರೋದು ಒಂದೇ ಒಳ್ಳೆ ಕೆಲಸ ಮಾದೇವ್. ನಿಜವಾಗ್ಲು ನನ್ನ ಪರವಾಗಿ ನೀವು ನಾನಿರೋ ತಗ್ಗ ನಿಮ್ಮ ಯಾವ ಪ್ರೋಗ್ರಾಮ್ ಆಗಲಿ ನನ್ನ ಕೈಯಲ್ಲಿ ಆದ ಸಹಾಯ ಮಾಡ್ತೀನಿ. ಯಾಕಂದ್ರೆ ನಮ್ಮ ಕನ್ನಡ ಭಾಷೆ ಉಳಿಸ್ಬೇಕನ್ನೋ ಒಂದು ಹುಡುಗ ಈಗ ತನ್ನ ಸಂಸಾರ ನೋಡ್ಕೋಬಹುದು, ತನ್ನ ಕಷ್ಟ ಸುಖ ನೋಡ್ಕೋಬಹುದು. ಅಂಥದ್ದು ನಮ್ಮ ಮಡ್ಡಿಕೆರೆ ಗೋಪಾಲ್ ಅವರು ಫಸ್ಟ್ ನನ್ನನ್ನು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಪರಿಚಯ ಮಾಡಿಕೊಟ್ಟಿದ್ದು ನಮ್ಮ ಮಡ್ಡಿಕೆರೆ ಗೋಪಾಲ್ ಅವರು. ನನ್ನ ಪುಸ್ತಕಕ್ಕೆ ಮುನ್ನುಡಿ ಬರೆದು ಕೊಟ್ಟಿದ್ದರು. ಆಮೇಲೆ ಪ್ರತಿ ಒಂದು ಅದೇ ಜಯಪ್ಪ ಹೊನ್ನಾಳಿ ಅವರು ಅಷ್ಟೇ ಉಪಾಸನ ಅಂತ ಒಂದು ಬುಕ್ ಬರೆದಿದ್ರಿ. ಅದಕ್ಕೆ ನಮ್ಮ ಜಯಪ್ಪ ಹೊನ್ನಾಳಿ ಅವರು 8 ಪೇಜಿ ಬರೆದಿದ್ದಾರೆ. ಎಷ್ಟು ಅವ್ರಿಗೆ ರಿಟೈರ್ ಆಗೋ ಟೈಮು ಸ್ಕೂಲಲ್ಲಿ ಎಷ್ಟು ಕೆಲಸಗಳು, ಸಮಾಜದಲ್ಲಿ ಎಷ್ಟೋ ಕೆಲಸಗಳು, ಕನ್ನಡ ಸಾಹಿತ್ಯ ಪರಿಷತ್ತದು ಇದು ಅದಂತಿದ್ರು. ನಾನು ಅವನು ದಿನ ಆಯ್ತಾ ಸರ್, ಆಯ್ತು ಬರ್ದಾಯ್ತಾ, ಪ್ರಿಂಟ್ ಮಾಡಬೇಕು, ಹಾಗೆ ತೊಂದರೆ ಕಟ್ಟಿದೆ ಅಂತ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಅವರೆಲ್ಲ ಖುಷಿ ಪಟ್ಟಿದ್ದಾರೆ ನಮ್ಮ ಆಂಧ್ರದವರು. ನನಗೆ ನೀವೆಲ್ಲ ಕೊಡ್ತಾ ಇರೋ ಗೌರವ ನೋಡಿ ಪ್ರಭಾಶಾಸ್ತ್ರಿ ಚೆನ್ನಾಗಿ ಇದಾರು ಮೈಸೂರಲ್ಲಂತ ಖುಷಿ ಪಡ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಗೆಲ್ಲ. ಅದೇ ರೀತಿ ನಮ್ಮ ಅಂಚಿ ಕೃಷ್ಣ ಅವರು, ಇವರು ತಮ್ಮ ಹೆಸರು ಸರ್, ಅವ್ರಿಗೆ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ನೀವೆಲ್ಲ ಚೆನ್ನಾಗಿ ಇವತ್ತು ಸಾಲು ಮರದ ತಿಮ್ಮಕ್ಕ ಕವನಗಳು ಹೇಗೆ ದೇಶ ವಿದೇಶಗಳಲ್ಲಿ ಆಗೋ ತರ ಓದಿ ಸಂತೋಷ ಪಡಿ. ಪ್ರತಿ ತಿಂಗಳು ಮಾಡ್ತೀನಿ ಅಂತಂದಕ್ಕೆ ಅದರ ಜೊತೆ ನಮ್ಮ ಸಾಂಸ್ಕೃತಿಕ ಕಲಾ ತಂಡದಿಲ್ಲ ಸಾಲು ಮರದ ತಿಮ್ಮಕ್ಕರ ಯೋಚನೆ ಮಾಡಿದಾರಲ್ವಾ, ಅದು ಗ್ರೇಟ್. ನಮಸ್ತೆ, ಧನ್ಯವಾದಗಳು ನನಗೆ ಅವಕಾಶ. ಈ ಕಾರ್ಯಕ್ರಮದ ಕುರಿತಾಗಿ ಮಾತನಾಡುವುದರ ಮೂಲಕ ಈ ಕಾರ್ಯಕ್ರಮವನ್ನ ಮಾಡ್ಲಿಕ್ಕೆ ಶಕ್ತಿಯನ್ನ ಕೊಡ್ಲಿ ಅಂತ ಹಾರೈಸುವುದರ ಜೊತೆಗೆ ತಮ್ಮ ಉದಾರತೆಯನ್ನ ಮೆರೆದಂತಹ ಶ್ರೀಮತಿ ಪ್ರಭಾಶಾಸ್ತ್ರಿ ಮೇಡಮ್ ರವರಿಗೆ ಎಲ್ಲರ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ.